ನಮಸ್ಕಾರ ಸ್ನೇಹಿತರೆ. ಮೊನ್ನೆ ನಾನೊಂದು ಅಜಿತ್ ಹನ್ಮಕ್ ಅವರ ಒಂದು ವಿಡಿಯೋ ನೋಡಿದೆ. ಸ್ನೇಹಿತರೆ, ಈ ದೇಶದಲ್ಲಿ ಒಂದು ಮೀಡಿಯಾ ಅಂದರೆ ಒಂದು ಜವಾಬ್ದಾರಿ ಇರುತ್ತೆ. ಆ ಮೀಡಿಯಾದಲ್ಲಿ ಒಬ್ಬ ಸೀನಿಯರ್ ಜರ್ನಲಿಸ್ಟ್ದು ಒಂದು ಜವಾಬ್ದಾರಿ ಇರುತ್ತೆ. ಆದರೆ ನಾನು ಆ ಯಾವ ಜವಾಬ್ದಾರಿನೂ ಈ ಅಜಿತ್ ಹನ್ಮಕ್ ಅವರಲ್ಲಿ ನೋಡೇ ಇಲ್ಲ. ಅಜಿತ್ ಹನ್ಮಕ್ ಅವರನ್ನು ಒಂದು ಕೋಮವಾದಿ ಗ್ಲಾಸ್ ಹಾಕೊಂಡು, ಕಲರ್ಡ್ ಗ್ಲಾಸಸ್ ಅಂತ ನಾವೇನಂತೀವಿ, ಸ್ಯಾಫ್ರನ್ ಗ್ಲಾಸಸ್ ಹಾಕ್ಕೊಂಡಿರೋದು ಬಹುತೇಕ ನನಗೆ ಕಂಡಿದೆ. ನೀವು ಈ ಅಜಿತ್ ಹನ್ಮಕ್ ಏನು ಹೇಳಿದ್ದಾರೆ ಅಂತ ದಯವಿಟ್ಟು ಈ ವಿಡಿಯೋ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ಇಸ್ಲಾಮಿಕ್ ಭಯೋತ್ಪಾದನೆ ಆದಾಗ ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗುತ್ತೆ, ಭಯೋತ್ಪಾದಕನ ಸಿದ್ಧಾಂತ ಚರ್ಚೆ ಆಗೋದಿಲ್ಲ. ಗೌರಿ ಲಂಕೇಶ್, ಪನ್ಸಾರೆ, ಕಲಬುರ್ಗಿ, ಗಾಂಧಿ ಕೊಲೆ ಆದಾಗ ಸಿದ್ಧಾಂತ ಚರ್ಚೆ ಆಗುತ್ತೆ, ಸೆಕ್ಯೂರಿಟಿ ಲ್ಯಾಬ್ಸ್ ಚರ್ಚೆ ಆಗೋದಿಲ್ಲ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರ ಹತ್ಯೆಯ ಪ್ರಶ್ನೆ ಬಂದಾಗ ಸಿದ್ಧಾಂತವೂ ಚರ್ಚೆ ಆಗುವುದಿಲ್ಲ, ಸೆಕ್ಯೂರಿಟಿ ಲ್ಯಾಬ್ಸು ಚರ್ಚೆ ಆಗೋದಿಲ್ಲ. ಅವರು ಬಲಿದಾನ ಮಾಡಿದ್ರು ಅಷ್ಟೇ ಚರ್ಚೆ ಆಗುತ್ತೆ. ಇದು ಈ ದೇಶದಲ್ಲಿ ನಡೆದುಕೊಂಡು ಬಂದಿರುವಂತಹ ಸ್ಟ್ರಾಟಜಿ. ನಿಮಗೆ ಇಲ್ಲಿ ಈ ಅಜಿತ್ ಹನ್ಮಕ್ ಅವರ ಕೋಮವಾದಿತನ ನಿಮಗೆ ಕಾಣಿಸಿಲ್ವಾ? ಅಲ್ಲಪ್ಪ ಅಜಿತ್ ಹನ್ಮಕ್, ನೀನೊಬ್ಬ ಜರ್ನಲಿಸ್ಟ್ ಕಣಯ್ಯ. ಈ ಕೋಮವಾದಿತನ ಬಿಡು. ನೀನು RSS, ವಿಶ್ವ ಹಿಂದೂ ಪರಿಷತ್ತು, BJPಯ ಕಾರ್ಯಕರ್ತ ಅಲ್ಲ. ನೀನು ಒಂದು ಪ್ರತಿಷ್ಠಿತವಾದ ಒಂದು ಕನ್ನಡ ಚಾನೆಲ್ನ ನಡೆಸುವ ಒಂದು ಮುಖ್ಯಸ್ಥನೋ ಉಪಮುಖ್ಯಸ್ಥನೋ. ನಿನ್ನ ಬಾಯಿಂದ ಈ ತರ ಮಾತುಗಳು ಬರಕ್ ಸಾಧ್ಯ? ಏನಪ್ಪ ಹೇಳಿದ್ದೀನಿ ನೀನು ಅಜಿತ್ ಹನ್ಮಕ್? ಇಸ್ಲಾಮಿಕ್ ಭಯೋತ್ಪಾದನೆ ಆದಾಗ ಚರ್ಚೆ ಆಗುತ್ತೆ ಹೊರತು ಭಯೋತ್ಪಾದನೆ ಸಿದ್ಧಾಂತ ಚರ್ಚೆ ಆಗಲ್ಲ ಅಂತ ನಾವು ಚರ್ಚೆ ಮಾಡಲ್ವೇನಯ್ಯ? ನಿನ್ನ ಕೈಯನ್ನು ನಿನ್ನ ಎದೆ ಮೇಲೆ ಇಟ್ಕೊಂಡು ಹೇಳಯ್ಯ. ಯಾವತ್ತು ಇಸ್ಲಾಮಿ ಟೆರರಿಸಮ್ ಆಗುತ್ತೋ, ಟೆರರಿಸ್ಟ್ ಬಿಲಾಂಗಿಂಗ್ ಟು ಮುಸ್ಲಿಂ ಕಮ್ಯುನಿಟಿ ಬರ್ತಾರೋ, ನಾವು ಚರ್ಚೆ ಮಾಡಲ್ವಾ? ಇವರು ಕೋಮವಾದಿಗಳು, ಇವರು ಧರ್ಮಭ್ರಷ್ಟರು, ಕುರಾನಲ್ಲಿ ಎಲ್ಲೂ ಬರ್ದಿಲ್ಲ ಮಾಡಬೇಕು ಅಂತ, ಆದ್ರೆ ಇವರು ಧರ್ಮಾಂಧರು ಅಂತ ನಾವೆಲ್ಲ ಹೇಳಲ್ವಾ? ಯಾರ ಹೇಳಿದ್ರು? ನೀನು ಹೇಳಿದಿರ್ಬೋದು, ಆದ್ರೆ ನಾವು ಹೇಳಿದೀವಿ. ನಾವು ಸೆಕ್ಯುಲರ್ಸು ಇಸ್ಲಾಮಿಕ್ ಭಯೋತ್ಪಾದಕರ ವಿರುದ್ಧನೂ ಹಿಂದೂ ಭಯೋತ್ಪಾದಕರ ವಿರುದ್ಧನೂ ನಾವು ನಿಂತರ ಒಂದ್ ಸೈಡ್ ಹೋಗಲ್ಲ. ಇಬ್ಬರು ಎರಡು ಮೂಲಭೂತವಾದಿಗಳ ವಿರುದ್ಧ. ನಾನು ಯಾಕೆ ಸುಳ್ಳು ಹೇಳ್ತೀಯಾ? ನಾವ್ ಯಾವತ್ತು ಯಾವ್ದನ್ನ ಒಬ್ಬ ಭಯೋತ್ಪಾದಕ ಚಟುವಟಿಕೆ ಒಂದು ಮುಸಲ್ಮಾನ್ ಮಾಡಿದ್ರೇನು ನಾವು ಹೇಳ್ತೀವಿ ಅವನೊಬ್ಬ ಭಯೋತ್ಪಾದಕ, ಅವನೊಬ್ಬ ಧರ್ಮಾಂಧ, ಅವನೊಬ್ಬ ಕೋಮವಾದಿ ಅಂತ ಹೇಳ್ತೀವಿ. ನೀನ್ ಹೇಳ್ದೇ ಇರ್ಬೋದು, ಆದ್ರೆ ನಾವ್ ಹೇಳ್ತೀವಿ. ಆದ್ರೆ ನೀವ್ ಇನ್ನ ನೆಕ್ಸ್ಟ್ ಏನ್ ಹೇಳಿದೆ? ಅದೇ ರೀತಿ ಗೌರಿ ಲಂಕೇಶ್, ಕಲಬುರ್ಗಿ, ಡಾಬೋಲ್ಕರ್, ಪನ್ಸಾರೆ, ಗಾಂಧಿನ ಕೊಂದಾಗ ಸಿದ್ಧಾಂತದ ಚರ್ಚೆ ಆಗುತ್ತೆ, ಸೆಕ್ಯೂರಿಟಿ ಲ್ಯಾಬ್ಸಿನ ಚರ್ಚೆ ಆಗಲ್ಲ ಅಂತ ಹೇಳಿ. ಯಾಕಪ್ಪ ನಾವು ಪ್ರಶ್ನೆ ಮಾಡಿಲ್ವಾ? ಎಲ್ಲರೂ ಯಾರ್ಯಾರು ನೀವು ಹೊಡೆದಿರೋ ಪೊಲೀಸರನ್ನ ನಾವು ನಿಮ್ಮ ಜವಾಬ್ದಾರಿ ಇದು, ಇಂಥವ್ರಿಗೆಲ್ಲರಿಗೂ ನೀವು ಇದು ಸೆಕ್ಯೂರಿಟಿ ಕೊಡಬೇಕು ಅಂತ ನಾವು ಹೇಳಿಲ್ವಾ? ಆಮೇಲೆ ನೋಡೋಣಪ್ಪ ಎಂತ ಸಿದ್ಧಾಂತ. ಗೌರಿ ಲಂಕೇಶ್ನ ಯಾಕೆ ಬಂದ್ರು ಹೇಳಪ್ಪ. ಇವರು ಹಿಂದೂ, ನಾನು ಯಾವತ್ತೂ ಮುಸಲ್ಮಾನ, ಇಸ್ಲಾಮಿಕ್ ಭಯೋತ್ಪಾದನೆ, ಹಿಂದೂ ಭಯೋತ್ಪಾದನೆ ಅಂತ ನಾನು ಯಾವತ್ತೂ ಹೇಳಲ್ಲ. ನಿಂತರ ಈ ವರ್ಡ್ಸ್ ನಾನು ಯೂಸ್ ಮಾಡಲ್ಲ. ನೀನು ಯೂಸ್ ಮಾಡಿದ್ದಲ್ವ ಆ ಥರ ಚರ್ಚೆ ನಾನು ಮಾಡಲ್ಲ. ಇವರೆಲ್ಲ ಧರ್ಮಾಂಧರು, ಇವರೆಲ್ಲ ಕೋಮವಾದಿಗಳು. ಯಾಕಪ್ಪ ಕೊಂದ್ರಿ ಗೌರಿ ಲಂಕೇಶು? ಗೌರಿ ಲಂಕೇಶು ಒಂದು ಹೆಣ್ಣಲ್ವೇನಯ್ಯ? ಒಂದು ಹೆಣ್ಣು, ಹಿಂದೂ ಹೆಣ್ಣಲ್ವಾ? ಗೌರಿ ಲಂಕೇಶು ಒಬ್ಬ ಲಿಂಗಾಯತ್ ಹಿಂದೂ ಅಲ್ವೇನಯ್ಯ? ಯಾಕೆ ಕೊಂದ್ರಿ? ರೀಸನ್ ಕೊಡ್ರ, ಯಾಕೆ ಕೊಂದ್ರಿ ಅಂದ್ರೆ ಗೌರಿ ಲಂಕೇಶು ಮಾತಾಡುವ ಐಡಿಯಾಲಜಿ ಇದೆ ಅಲ್ವಾ, ಅದು ನಿಮ್ಮ ಐಡಿಯಾಲಜಿಗೆ ಸೂಟ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಕೊಂದ್ರಿ. ಇಲ್ಲ ಏನ್ ಮಾಡಿದ್ರ? ಅವ್ರು ಡಕಾಯಿತಿ ಮಾಡಿದ್ರ, ಯಾರನ್ನ ಕೊಂದಿದ್ರ, ಏನಾರ ಮಾಡಿದ್ರ ಗೌರಿ ಲಂಕೇಶ್? ಆಯ್ತಪ್ಪ, ಕಲಬುರ್ಗಿ ಏನಯ್ಯ ಮಾಡ್ದ ನಿಮ್ಗೆ? ಪಾಪ ಅವಯ್ಯ ಬಸವಣ್ಣನ ವಚನಗಳು, ಬಸವ ಸಾಹಿತ್ಯ ಅದೆಲ್ಲ ಮಾಡಿದ್ರೆ ಅವ್ನು ಯಾಕೆ ಕೊಂದೆ ಕೇಳ್ದ ನೀನು? ನಾವು ಕೇಳಿದ್ವಿ, ಯಾಕೆ ಕೊಂದ್ವಿ ಅಂತ ಕೇಳಿದ್ವಿ. ಆ ಸಿದ್ಧಾಂತನ ನಾವು ಪ್ರಶ್ನೆ ಮಾಡಿದ್ವಿ. ಮುಸಲ್ಮಾನರ ಕೋಮವಾದ ಸಿದ್ಧಾಂತನೂ ಪ್ರಶ್ನೆ ಮಾಡ್ತೀವಿ. ನಿಮ್ಮಂತ VHP, RSS ಕೋಮವಾದಿಗಳ ಇದನ್ನು ನಾವು ಪ್ರಶ್ನೆ ಮಾಡೋ ತಾಕತ್ತು ನಮಗಿದೆ, ಆ ನೈತಿಕತೆ ನಮಗಿದೆ. ನಾವು ನಿಮ್ ತರ ಹಿಪೋಕ್ರೆಟ್ ಆಗೋದು ಸಾಧ್ಯ ಇಲ್ಲ. ನೀನೇನ್ ಮಾಡ್ತಾ ಇದ್ದೀವಿ? ಆಮೇಲೆ ನೀನ್ ಏನೇ ಯಾಕೆ ಕೊಂದೆ ಹೇಳಪ್ಪ. ಡಾಬೋಲ್ಕರ್ನ ಯಾಕೆ ಕೊಂದ್ರು? ಏನ್ ರೀಸನ್ ಹೇಳಪ್ಪ. ಒಂದು ಪನ್ಸರನ್ ಯಾಕೆ ಕೊಂದ್ರು ಹೇಳಪ್ಪ. ಯಾಕೆ ಕೊಂದ್ರು ಅಂದ್ರೆ ಅವರು ಮಾತಾಡುವ ಸಿದ್ಧಾಂತ ಏನಿತ್ತು ನಿಮ್ಮ ಸಿದ್ಧಾಂತಕ್ಕೆ ಹತ್ರವಾಗಿರ್ಲಿಲ್ಲ, ನಿಮ್ಮ ಸಿದ್ಧಾಂತ ವಿರುದ್ಧವಾಗಿತ್ತು ಅಲ್ವಾ? ಆಮೇಲೆ ಇನ್ನೊಂದೇನ ಕೇಳಿದೆ ನೀನು? ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಮತ್ತೆ ಗಾಂಧಿ ಹತ್ಯೆ ಆದಾಗ ಸಿದ್ಧಾಂತ ಚರ್ಚೆ ಆಗಲ್ಲ, ಸೆಕ್ಯೂರಿಟಿ ಲೇಬ್ಸ್ ಚರ್ಚೆ ಆಗಲ್ಲ, ಅಲ್ಲಿ ಬಲಿದಾನ ಆಗುತ್ತೆ. ಬಲಿದಾನ ಅಲ್ವೇನಯ್ಯ? ಯಾಕೆ ಕೊಂದ್ರಿ? RSS, ಹಿಂದೂ ಮಹಾಸಭಾ ನಂಟುಂದ, ನಾರಾಯಣ ಆಪ್ತೆ, ಗೋಪಾಲ್ ಗೋಡ್ಸೆ, ನಾಥುರಾಮ್ ಗೋಡ್ಸೆ ಮತ್ತೆ ಸಾವರ್ಕರ್ ಆಲ್ಸೋ ವಾಸ್ ಆನ್ ಅಕ್ಯೂಸ್. ಇವರೆಲ್ಲ ಯಾಕೆ ಕೊಂದ್ರಿ? ಏನ್ ಒಂದು ರೀಸನ್ ಕೊಡಪ್ಪ. ಇವರೆಲ್ಲರೂ ನಿಮ್ಮ ಕಡೆ ಸಿದ್ಧಾಂತನ ಒಪ್ಪುವವರು, ಇವರೆಲ್ಲ ಗಾಂಧಿನಿ ಯಾಕೆ ಕೊಂದ್ರು ಅಂತ ಏನನ್ನ ಹೇಳಿದ್ರೆ ಭಾರತ ದೇಶ ಟೂ ನೇಷನ್ ಥಿಯರಿನ ಪ್ರೊಪಗೇಟ್ ಮಾಡಿರೋರು ಯಾರ? ನಿಮ್ಮ ಸಾವರ್ಕರ್ ಮತ್ತೆ ಜಿನ್ನಾ ಪ್ರೊಪಗೇಟ್ ಮಾಡಿದ್ದು. ಯಾವತ್ತೂ ಗಾಂಧಿ ಪ್ರೊಪಗೇಟ್ ಮಾಡಿಲ್ಲ ಟೂ ನೇಷನ್. ಆದ್ರೆ ನೀವೇನ್ ಮಾಡಿದ್ರಿ? ನಿಮ್ಮ ಸಿದ್ಧಾಂತದ ನಾಲಾಯಕರು ಏನ್ ಮಾಡಿದ್ರಿ? ಗಾಂಧಿನ ಕೊಂದ್ರಿ. ಯಾಕಪ್ಪ ಕೊಂದ್ರಿ ಗಾಂಧಿನ? ಹುತಾತ್ಮರಾಗಿಲ್ವಾ ಗಾಂಧಿ? ನಿಮ್ಮಂತ ದರಿದ್ರರ ಕೋಮವಾದತನ ಒಪ್ಪುವ ಸಿದ್ಧಾಂತದವರಿಂದ ಇವತ್ತು ಗಾಂಧಿ ಕೊಲೆ ಆಗಿಲ್ವಾ? ಅದು ಇದೇ ಕಡೆ ಏನಂತೀವಿ, ಇಟ್ಸ್ ಹುತಾತ್ಮರಾಗಿರೋದೇನೆ. ಇನ್ನೇನು ಅನ್ಬೇಕು? ಇಂದಿರಾ ಗಾಂಧಿ ಯಾಕೋಸ್ಕರ ಸತ್ರ? ಯಾಕಾಯ್ತು? ಯಾರು ಕೊಂದಿದ್ದೀವಿ ಇಂದಿರಾ ಗಾಂಧಿನ? ಸಪ್ರೇಟಿಸ್ಟ್ ಏನಂತ ಹೇಳ್ತಾ ಇದ್ರು ಖಾಲಿಸ್ತಾನ್ ಫೋರ್ಸಸ್. ಪಂಜಾಬ್ನ ನಮ್ಮ ದೇಶದಿಂದ ಹೊರಗೆ ಹೋಗ್ಬೇಕು, ಇನ್ನೊಂದು ದೇಶ ಕಟ್ಟಬೇಕು ಅಂತಿದ್ದಕ್ಕೆ ಇಂದಿರಾ ಗಾಂಧಿ ಅವರು ಅವ್ರ ವಿರುದ್ಧ ಹೋರಾಟ ಮಾಡಿರೋದು. ಅದಕ್ಕೋಸ್ಕರ ಕೊಂದ್ರು. ಅದು ಹುತಾತ್ಮರಾಗಿಲ್ವಾ? ಇಂದಿರಾ ಗಾಂಧಿ ಇನ್ನೇನು ನಮ್ಮ ದೇಶನ ತಗೊಂಡೋದ್ರ? ಹೋದ್ರು.
ಅಲ್ವಾ? ಸೊ ಇಂದಿರಾ ಗಾಂಧಿ ಸ್ಯಾಕ್ರಿಫೈಸ್ ಫಾರ್ ದಿಸ್ ನೇಷನ್ ಅಂತ ಯಾಕಂತಾರೆ ಅಂದ್ರೆ ಅವ್ರೇನು ಅವ್ರ ಮನೆಗೆ ತಗೊಂಡೋಗೋದು ಮಾಡಿಲ್ಲ, ಈ ದೇಶನ ಉಳಿಸೋಕೋಸ್ಕರ ಮಾಡಿದ್ದು. ಇನ್ನೊಂದು ಏನಂದಪ್ಪ, ರಾಜೀವ್ ಗಾಂಧಿ ಏನಯ್ಯ ಮಾಡೋಣ, ಹುತಾತ್ಮರಾಗಿಲ್ವನಯ್ಯ? ಇಂಡಿಯಾ ಶ್ರೀಲಂಕಾ ತಮಿಳ್ ಇಶ್ಯೂ ಇರೋದ್ರಲ್ಲಿ ಪೀಸ್ ಕೀಪಿಂಗ್ ಫೋರ್ಸ್ ಕಳಿಸಿದ್ದಕ್ಕೆ, ಆ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಪೀಸ್ ಮಾಡ್ಬೇಕಂದ್ರೆ ಸ್ವಲ್ಪ ವೈಲೆನ್ಸ್ ಆಗಿದ್ದಕ್ಕೆ ಅದೇ ಇಟ್ಕೊಂಡು ತಮಿಳ್ ಲಿಬರೇಷನ್ ಟೈಗರ್ಸ್ ಅವ್ರನ್ನ ಕೂತ್ರು. ಇದು ಹುತಾತ್ಮರಾಗಿಲ್ವೇನೆ? ಏನು ಅವ್ರ ಮನೆಗೋಸ್ಕರ ಮಾಡಿದ್ರೇನೆ? ಆವತ್ತು ಮಾಡಿದ್ದಕ್ಕೆ ಇವತ್ತು ಶ್ರೀಲಂಕಾ ನಮ್ಮ ನೇಬರಿಂಗ್ ಕಂಟ್ರಿ ಚೆನ್ನಾಗಿಲ್ವೇನೆಯ? ಸೊ ಯಾವಾಗ ನಾವು ಮಾತಾಡಬೇಕು ಅಂದ್ರೆ ನಿನ್ನಂತ ಪ್ರಬುದ್ಧ ಅನ್ಕೊಳ್ಳುವ ಒಬ್ಬ ಜರ್ನಲಿಸ್ಟ್ ಮಾತಾಡ್ಬೇಕಂದ್ರೆ ಸ್ವಲ್ಪ ತಲೆ ಇಟ್ಕೊಂಡು ಮಾತಾಡಬೇಕು. ನಾವು ಯಾವತ್ತು ಹಿಂದೂ ಟೆರರಿಸಂ, ನಾವೇನೋ ಹಿಂದೂ ಟೆರರಿಸಂ ಅಂತ ಹೇಳಿದ್ರೆ ಆ ಸಿದ್ಧಾಂತದ ಟೆರರಿಸಮ್, ನಿಮ್ಮ ಹಿಂದುತ್ವದ ಟೆರರಿಸಂ. ನಾವು ಹಿಂದೂ ಟೆರರಿಸಂ ಅಂತ ಯಾವತ್ತೂ ಅನ್ನಲ್ಲ. ಮೂಲಭೂತವಾದಿಗಳು, ಕೋಮವಾದಿಗಳು ಎರಡು ಕಡೆನೂ ಇರ್ತಾರೆ, ಮುಸಲ್ಮಾನ ಕಡೆನೂ ಇರ್ತಾರೆ, ಕ್ರಿಶ್ಚಿಯನ್ ಕಡೆನೂ ಇರ್ತಾರೆ, ಹಿಂದೂ ಕಡೆನೂ ಇರ್ತಾರೆ. ನಮ್ಮಂತ ಸೆಕ್ಯುಲರ್ಸ್ ಎಲ್ಲರ ವಿರುದ್ಧ ನಾವು ಶಾಂತಿ ಪ್ರಿಯರ ಕಡೆಯ, ನಾವು ಗೋಡ್ಸೆ ಸಂತತಿ ಅಲ್ಲ, ನಾವು ಗಾಂಧಿ ಸಂತತಿ, ನಾನ್ ವೈಲೆನ್ಸ್ ಒಪ್ಪೋರು. ಸೊ ಯಾವಾಗನ್ನ ನೀನು ಮಾತಾಡುವಾಗ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾತಾಡು. ಯಾವಾಗಲೂ ಆ ಕೋಮವಾದಿ ಸ್ಯಾಫ್ರನ್ ಗ್ಲಾಸಸ್ ಹಾಕೊಂಡು, ಯಾವಾಗಲೂ ಒಬ್ಬ ಜರ್ನಲಿಸ್ಟು ಪ್ಲೇನ್ ಗ್ಲಾಸಸ್ ಹಾಕೊಂಡಿರ್ಬೇಕು. ಕ್ಲಿಯರ್ ಆಗಿ ಕಾಣಿಸ್ಬೇಕು, ವೈಟ್ ಆಗಿ ಕಾಣಿಸ್ಬೇಕು, ರೆಡ್ ಆಗಿ ಕಾಣಿಸ್ಬೇಕು, ಗ್ರೀನ್ ಆಗಿ ಕಾಣಿಸ್ಬೇಕು, ಸಾಫ್ರನ್ ತರ ಕಾಣಿಸ್ಬೇಕು. ನೀನು ಯಾವಾಗ್ಲೂ ಕೇಸರಿ ಬಣ್ಣದ ಇದಾಕೊಂಡ್ರೆ ಎಲ್ಲ ನಿನಗೆ ಕೇಸರಿ ಮೈಯಾನೇ ಕಾಣಿಸುತ್ತೆ. ಸೊ ಇದರಿಂದ ಹೊರಗೆ ಬಂದು ಸ್ವಲ್ಪ ಒಂದು ಎಥಿಕಲ್ ಜರ್ನಲಿಸಂ ಮಾಡೋದು ಕಲ್ತ್ಕೊಳ್ಳ. ಇಲ್ಲಂದ್ರೆ ಜರ್ನಲಿಸಂ ಇತಿಹಾಸದ ಪುಟಗಳಲ್ಲಿ ನಿನ್ನ ಹೆಸರೇ ಇರಲ್ಲ. ಇವತ್ತು ನಾವೇನು ಖುಷ್ವಂತ್ ಸಿಂಗ್, ಅರುಣ್ ಶೌರಿ, ಇಂಥ ದೊಡ್ಡ ಮಹನೀಯರ ಬಗ್ಗೆ, ರವಿ ಬೆಳಗೆರೆ ಅಲ್ವಾ, ಆಮೇಲೆ ಯಾರು ನಮ್ಮ ಲಂಕೇಶ್, ಇವ್ರ ಹೆಸರುಗಳು ಜ್ಞಾಪಕ ಮಾಡ್ಕೊತೀವಿ. ನೀನು ಒಂದು ಜರ್ನಲಿಸಂ ಪುಟದಲ್ಲಿ ನಿನ್ನ ಹೆಸರು ನಾಳೆ ಬೆಳಿಗ್ಗೆ ಬರಬೇಕು, ನಿನ್ನ ಹೆಸರು, ರಂಗಣ್ಣನ ಹೆಸರು, ಇವರೆಲ್ಲರೂ ಭರದ್ವಾಜ್ ಹೆಸರು, ಇವರೆಲ್ಲರೂ ಬರ್ಬೇಕಂದ್ರೆ ಈ ಪ್ಲೈನ್ ಗ್ಲಾಸಸ್ ಹಾಕ್ಬೇಕು, ನಿಮ್ಮ ಕೋಮದತನನ್ನ ಬಿಡಬೇಕು. ಡೂ ಎಥಿಕಲ್ ಜರ್ನಲಿಸಂ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ, ಜೈ.